ರೇಣುಕಾಸ್ವಾಮಿ ಮರ್ಡರ್ ನಟ ದರ್ಶನ್ದೇ ಒಂದು ಸಾಮ್ರಾಜ್ಯ ಇತ್ತು. ಅಲ್ಲಿ ಎಲ್ಲ ನಟ ಹೇಳಿದಂತೆ ನಡೀತಾ ಇತ್ತು. ಆದರೆ ಆಫ್ಟರ್ ರೇಣುಕಾಸ್ವಾಮಿ ಕೊಲೆ ದರ್ಶನ್ ಸಾಮ್ರಾಜ್ಯದಲ್ಲಿ ಪತ್ನಿ ಮತ್ತು ತಮ್ಮನದ್ದೇ ಪಾರುಪತ್ಯವಾಗಿದೆ. ದಾಸನ ಜೊತೆಗಿದ್ದ ಕೆಲವರಿಗೆ ಗೇಟ್ ಪಾಸ್ ಕೊಡಲಾಗಿದೆ. ಒಂದು ರೀತಿಯಲ್ಲಿ ಚಾಲೆಂಜಿಂಗ್ ಸ್ಟಾರ್ನ ನಟ್ಟು ಬೋಲ್ಟು ಟೈಟ್ ಆದಂತೆ ಕಾಣ್ತಾ ಇದೆ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ದರ್ಶನ್ ಕೂಡ ಕೆಲವರ ಸಹವಾಸದಿಂದಲೇ ಹೀಗಾಗಿದ್ದಾರೆ ಅನ್ನೋ ಆಪ್ತರ ಮಾತುಗಳು ಕೇಳಿ ಬಂದಿದ್ವು. ಆದ್ರೀಗ ಕೆಲವರ ಸಹವಾಸಕ್ಕೆ ಪತ್ನಿ ವಿಜಯಲಕ್ಷ್ಮಿ, ತಮ್ಮ ದಿನಕರ್ ಬ್ರೇಕ್ ಹಾಕಿದ್ದಾರೆ. ದರ್ಶನ್ ಸಾಮ್ರಾಜ್ಯ ಈಗ ತಮ್ಮ ಮತ್ತು ಪತ್ನಿ ವಿಜಯಲಕ್ಷ್ಮಿ ಕೈಯಲ್ಲಿ. ಕಾರ್ ಡ್ರೈವರ್ ಲಕ್ಷ್ಮಣ್, ಮ್ಯಾನೇಜರ್ ನಾಗರಾಜುಗೆ ಗೇಟ್ ಪಾಸ್. ಎಸ್, ದಾಸನ ಸಾಮ್ರಾಜ್ಯವೀಗ ಪತ್ನಿ ವಿಜಯಲಕ್ಷ್ಮಿ ಮತ್ತು ತಮ್ಮ ದಿನಕರ್ ಕೈಯಲ್ಲಿದ್ದು, ದಾಸನ ಜೊತೆ ಇದ್ದ ಕೆಲ ಸಿಬ್ಬಂದಿಗೆ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೊತೆ ಜೈಲು ಸೇರಿದ್ದ ಡ್ರೈವರ್ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜ್ನನ್ನ ವಿಜಯಲಕ್ಷ್ಮಿ ನಟನ ಸಾಮ್ರಾಜ್ಯದಿಂದ ದೂರವಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆರ್ಆರ್ ನಗರದಲ್ಲಿರೋ ಮತ್ತೊಬ್ಬ ಆರೋಪಿ ವಿನಯ್ಗೂ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿದ್ದಾರೆ. ದರ್ಶನ್ ಎಲ್ಲಾ ಜವಾಬ್ದಾರಿ ವಿಜಯಲಕ್ಷ್ಮಿ ನೋಡಿಕೊಳ್ತಿದ್ದಾರೆ. ಜೊತೆಗೆ ನಾನು ಇದ್ದೇನೆ ಎಂದು ಸಹೋದರ ದಿನಕರ್ ರಿಂದ ಮಾಹಿತಿ. ಇನ್ನು ಈ ಬಗ್ಗೆ ದರ್ಶನ್ ಸಹೋದರ ನಿರ್ದೇಶಕ ದಿನಕರ್ ತೂಗುದೀಪ್ ಇಬ್ಬರಿಗೂ ದರ್ಶನ್ ರಿಂದ ಅಂತರ ಕಾಯ್ದುಕೊಳ್ಳಲು ಲಾಯರ್ ಹೇಳಿದ್ರು. ಹೀಗಾಗಿ ದರ್ಶನ್ ಎಲ್ಲಾ ಜವಾಬ್ದಾರಿ ಈಗ ವಿಜಯಲಕ್ಷ್ಮಿ ನೋಡಿಕೊಳ್ತಿದ್ದಾರೆ. ಜೊತೆಗೆ ನಾನು ಇದ್ದೇನೆ, ಸಿನಿಮಾದ ಕೆಲಸಗಳು ಶುರುವಾದ ಮೇಲೆ ಅವರೆಲ್ಲರೂ ಬರ್ತಾರೆ ಅಂತ ಮಾಹಿತಿ ನೀಡಿದ್ದಾರೆ. ಒಟ್ನಲ್ಲಿ ದರ್ಶನ್ ಸಿನಿಮಾ ಕೆಲಸ ಶುರುವಾಗೋವರೆಗೂ ಮ್ಯಾನೇಜರ್ ಇರೋದಿಲ್ಲ. ಸದ್ಯ ದರ್ಶನ್ ಭೇಟಿ ಮಾಡಲು ವಿಜಯಲಕ್ಷ್ಮಿ ಅಥವಾ ಸಹೋದರ ದಿನಕರ್ ತೂಗುದೀಪ್ ಮೂಲಕ ಸಂಪರ್ಕಿಸಬೇಕು. ಅದೇನೇ ಇರ್ಲಿ, ದರ್ಶನ್ ಸಹವಾಸದ ಬಗ್ಗೆ ಅಪಸ್ವರವಿತ್ತು. ದರ್ಶನ್ ಸಾಮ್ರಾಜ್ಯದ ಮೇಲೆ ಹಿಡಿತ ಸಾಧಿಸಿರೋ ತಮ್ಮ ಮತ್ತು ಪತ್ನಿ ಮೊದಲು ಸಹವಾಸ ಸರಿ ಮಾಡೋಕೆ ಹೊರಟಂತಿದೆ. ಲೋಕೇಶ್, ಫಿಲ್ಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.